ಬೆಂಗಳೂರು ಅನ್ನೋ ಕನಸಿನ ಊರಿಗೆ ಬರೋರ ಸಂಖ್ಯೆ ಕಡಿಮೆ ಏನೂ ಇಲ್ಲ. ವಿದೇಶಗಳಿಂದಲೂ ನೂರಾರು ಜನರು ಬೆಂಗಳೂರಿಗೆ ಬರ್ತಾರೆ. ಕೆಲವರು ಕೆಲಸಕ್ಕೆಂದು ಬರ್ತಾರೆ, ಮತ್ತೆ ಕೆಲವರು ಸಿಲಿಕಾನ್ ವ್ಯಾಲಿಯನ್ನ ಕಣ್ತುಂಬಿಕೊಳ್ಳಲು ಪ್ರವಾಸಕ್ಕೆ ಬರ್ತಾರೆ. ಹಾಗೆ ಪ್ರವಾಸಕ್ಕೆಂದು ಬಂದವರು ಉಜ್ಬೇಕಿಸ್ತಾನದ ಮಹಿಳೆ ಝರೀನಾ. ಬೆಂಗಳೂರಿನ ಬಗ್ಗೆ ತಿಳಿದುಕೊಳ್ಳಲು, ವಿಶ್ವವಿಖ್ಯಾತ ಬೆಂಗಳೂರನ್ನ ಎಕ್ಸ್ಪ್ಲೋರ್ ಮಾಡಲು ಉಜ್ಬೇಕಿಸ್ತಾನದಿಂದ ಮಾರ್ಚ್ 5ರಂದು ಬಂದಿದ್ರು ಝರೀನಾ. ಉಜ್ಬೇಕಿಸ್ತಾನದಿಂದ ಮಾರ್ಚ್ 4ರಂದು ನವದೆಹಲಿಗೆ ಬಂದಿದ್ದ ಝರೀನಾ ನಂತರ ಮಾರ್ಚ್ 5ರಂದು ಬೆಂಗಳೂರಿಗೆ ಬರ್ತಾರೆ. ಟೂರಿಸ್ಟ್ ವೀಸಾದಲ್ಲಿ ಬಂದಿದ್ದ ಝರೀನಾ ಸೋಲೋ ಟ್ರಿಪ್ ಮಾಡ್ತಾ ಇದ್ರು. ಅವರ ಉದ್ದೇಶ ಬೆಂಗಳೂರಿನ ಬಗ್ಗೆ ತಿಳಿದುಕೊಳ್ಳುವುದು, ಬೆಂಗಳೂರನ್ನ ಎಕ್ಸ್ಪ್ಲೋರ್ ಮಾಡೋದಾಗಿತ್ತು. ಅಂದುಕೊಂಡಂತೆ ಎಲ್ಲವೂ ಆಗಿತ್ತು. ಆದರೆ ಮಾರ್ಚ್ 13ರಂದು ನಡೆಯಬಾರದ ಘಟನೆ ನಡೆದು ಬಿಟ್ಟಿತ್ತು. ಮಾರ್ಚ್ 13ರಂದು ಶೇಷಾದ್ರಿಪುರಂ ಪೊಲೀಸ್ ಠಾಣೆಗೆ ಸ್ಯಾಂಕಿ ಟ್ಯಾಂಕ್ ರೋಡ್ನಲ್ಲಿರುವ ಖಾಸಗಿ ಹೋಟೆಲ್ ಮತ್ತು ಲಾಡ್ಜ್ನಿಂದ ಒಂದು ಫೋನ್ ಬರುತ್ತೆ. ಹೋಟೆಲ್ನಲ್ಲಿ ಮಹಿಳೆಯೊಬ್ಬರು ಹತರಾಗಿದ್ದಾರೆ, ಬೇಗ ಬನ್ನಿ ಅಂತ ಮಾಹಿತಿ ಹೇಳ್ತಾರೆ. ಪೊಲೀಸರು ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದಾಗ 27 ವರ್ಷದ ಮಹಿಳೆ ಝರೀನಾ ಕೊಲೆಯಾಗಿರೋದು ಪತ್ತೆಯಾಗುತ್ತೆ. ಶೇಷಾದ್ರಿಪುರಂ ಪೊಲೀಸ್ ಠಾಣೆ ವ್ಯಾಪ್ತಿಯ ಸ್ಯಾಂಕಿ ರಸ್ತೆಯಲ್ಲಿರ್ತಕ್ಕಂಥ ಒಂದು ಖಾಸಗಿ ಹೋಟೆಲ್ನಲ್ಲಿ ದಿನಾಂಕ 13 ಮಾರ್ಚ್ 2024ರಂದು ಸುಮಾರು 11 ಗಂಟೆ ಸುಮಾರಿಗೆ ಒಂದು ಮಾಹಿತಿ ಬರುತ್ತೆ. ಮಾಹಿತಿ ಏನಂತಂದರೆ, ಅವ್ರ ಹೋಟೆಲ್ನಲ್ಲಿ 2ನೇ ಫ್ಲೋರ್ ಇರತಕ್ಕಂಥ ಒಂದು ರೂಮ್ನಲ್ಲಿರ್ತಕ್ಕಂಥ ಉಜ್ಬೇಕಿಸ್ತಾನದ ಸುಮಾರು 27 ವರ್ಷ ವಯಸ್ಸಿನ ಝರೀನಾ ಎಂಬ ಏನು ಹೆಣ್ಮಗಳು ಮೃತಪಟ್ಟಿದ್ದ ಬಗ್ಗೆ ಒಂದು ಮಾಹಿತಿಯನ್ನು ಖಚಿತಪಡಿಸಿಕೊಂಡು ಏನು ನಮ್ಮ ಇನ್ಸ್ಪೆಕ್ಟರ್ ಮತ್ತು ACP ರವರು ಸ್ಥಳ ಪರಿಶೀಲನೆ ಮಾಡ್ತಾರೆ. ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಎಲ್ಲ ಸಾಕ್ಷ್ಯಾಧಾರಗಳ ಸಂಗ್ರಹಣೆಗೋಸ್ಕರ FSL ಟೀಮು, ಡಾಗ್ ಸ್ಕ್ವಾಡು ಮತ್ತು ನಮ್ಮ ಸೋಪೋ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಟೀಮನ್ನು ಕರೆಸಿಕೊಂಡು ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾಗಿ ಸದರಿ ಏನು ಪ್ರಕರಣ ಕೊಲೆ ಪ್ರಕರಣ ಅಂತ ಬಿಟ್ಟು ಹೇಳಿ ಅದನ್ನು ಖಚಿತಪಡಿಸಿಕೊಂಡು ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ತೇವೆ. ಆನ್ಲೈನ್ ಮೂಲಕ ರೂಮ್ ಬುಕ್ ಮಾಡಿಕೊಂಡಿದ್ದ ಝರೀನಾ ಬಗ್ಗೆ ಪೊಲೀಸರು ಪ್ರಾಥಮಿಕ ಮಾಹಿತಿ ಕಲೆ ಹಾಕ್ತಾರೆ. ನಂತರ ಕೊಲೆಯಾಗಿರೋ ಕಾರಣ ಬೆನ್ನತ್ತಿದಾಗ ಭಯಾನಕ ಸತ್ಯವೊಂದು ಗೊತ್ತಾಗುತ್ತೆ. ಅದೇನೆಂದ್ರೆ, ಹೋಟೆಲ್ನ ಎಲ್ಲಾ ಸಿಬ್ಬಂದಿಯೂ ವಿಚಾರಣೆ ವೇಳೆ ಹಾಜರಾಗ್ತಾರೆ. ಆದ್ರೆ ಇಬ್ಬರು ಮಾತ್ರ ಮಿಸ್ಸಿಂಗ್ ಆಗಿರ್ತಾರೆ. CCTV ದೃಶ್ಯ ಪರಿಶೀಲನೆ ನಡೆಸಿದಾಗ ಆ ಇಬ್ಬರೇ ರೂಮ್ಗೆ ಹೋಗಿರುವುದು ಕೂಡ ತನಿಖೆಯಲ್ಲಿ ಗೊತ್ತಾಗುತ್ತೆ. ತನಿಖೆಯನ್ನು ಕೈಗೊಂಡಾಗ ನಮಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಏನು ವರ್ಕರ್ಸ್ ಇರ್ತಾರೆ ಅವರನ್ನು ಕೂಲಂಕುಷವಾಗಿ ವಿಚಾರ ಮಾಡಲಾಗಿ ಇಬ್ಬರು ಮಿಸ್ಸಿಂಗ್ ಆಗಿರ್ತಾರೆ. ಆ ಮಿಸ್ಸಿಂಗ್ ಆಗಿರ್ತಕ್ಕಂಥ ಏನು ಕೆಲಸಗಾರರನ್ನು ನಾವು ಹುಡುಕಿಕೊಂಡು ಹೋದಾಗ ಅವರು ವಾಸಸ್ಥಳ ಆಗಿರ್ತಕ್ಕಂಥ ರೂಮ್ಸ್ ಕೊಟ್ಟಿರ್ತಾರೆ. ಆ ರೂಮ್ಸಲ್ಲಿ ಅವರು ಇರೋದಿಲ್ಲ. ಅವರ ಇರುವಿಕೆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದಾಗಿ ಅವರು ಕೇರಳ ಕಡೆ ಹೋಗ್ತಾ ಇರ್ತಕ್ಕಂಥ ಮಾಹಿತಿ ಇರುತ್ತೆ. ನಮ್ಮೊಂದು ಟೀಮು ಕೇರಳಕ್ಕೆ ಹೋಗಿ ಅವರನ್ನು ದಸ್ತಗಿರಿ ಮಾಡಿ ವಶಕ್ಕೆ ಪಡೆದುಕೊಂಡು ನಿನ್ನೆ ದಿನ ಅವರನ್ನು ಕೂಲಂಕುಷವಾಗಿ ವಿಚಾರ ಮಾಡಲಾಗಿ ಅವರು ಕೊಲೆ ಮಾಡೋದಾಗಿ ಒಪ್ಪಿಕೊಂಡಿರ್ತಾರೆ. ಈ ಕೊಲೆ ಹಿನ್ನೆಲೆ ಏನಂತಂದರೆ, ಏನು ಈ ಇಬ್ಬರು ಆರೋಪಿತರು ಮೂಲತಃ ಇವರು ಅಸ್ಸಾಂದವರು. ಅಂದು ತಲೆಮರೆಸಿಕೊಂಡಿದ್ದ ಇಬ್ಬರು ಸಿಬ್ಬಂದಿ ಯಾರು ಅಂದ್ರೆ ರಾಬರ್ಟ್ ಮತ್ತು ಅಮೃತ್. ಇವರಿಬ್ಬರು ಅಸ್ಸಾಂ ರಾಜ್ಯದವರಾಗಿರ್ತಾರೆ. ಮಾರ್ಚ್ 13ರ ನಂತರ ಅಂದ್ರೆ ಕೊಲೆಯಾದ ನಂತರ ಇವರು ತಲೆಮರೆಸಿಕೊಂಡಿರ್ತಾರೆ. ಪೊಲೀಸರಿಗೆ ಇವರೇ ಕೊಲೆಗಾರರು ಅನ್ನೋದು ಕನ್ಫರ್ಮ್ ಆಗುತ್ತೆ. ಆನಂತರ ಇವರು ತಂಗಿದ್ದ ರೂಮ್ಗೆ ಹೋಗಿ ನೋಡಿದಾಗ ಅವರು ಅಲ್ಲಿ ಇರೋದೇ ಇಲ್ಲ. ಅವರು ಕೇರಳಕ್ಕೆ ಹೋಗಿರೋ ಮಾಹಿತಿ ಪೊಲೀಸರಿಗೆ ಲಭಿಸುತ್ತೆ. ಮೊಬೈಲ್ ನಂಬರ್ ಟ್ರ್ಯಾಕ್ ಮಾಡೋ ಮೂಲಕ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಒಬ್ಬ 26 ವರ್ಷ ವಯಸ್ಸಿನವನು, ಇನ್ನೊಬ್ಬನು 22 ವರ್ಷ ವಯಸ್ಸಿನವನು. 22 ವರ್ಷ ವಯಸ್ಸಿನವನು ಸುಮಾರು 1 ತಿಂಗಳ ಹಿಂದೆ ಈ ಹೋಟೆಲಿಗೆ ಬಂದು ಕೆಲಸ ಮಾಡ್ತಾ ಇರ್ತಾನೆ. ಅದೇ ರೀತಿ ಇನ್ನೊಬ್ಬನು ಕೂಡ ಸುಮಾರು 10 ದಿನಗಳ ಹಿಂದೆ ಈ ಹೋಟೆಲ್ಗೆ ಬಂದು ಕೆಲಸ ಮಾಡ್ತಾ ಇರ್ತಾರೆ. ಈ ಕೆಲಸ ಮಾಡೋ ಸಂದರ್ಭದಲ್ಲಿ ಏನು ಒಬ್ಬ 1 ತಿಂಗಳಿಂದ ಬಂದಿರತಕ್ಕಂಥ ಏನು ಆರೋಪಿ ರೂಮಲ್ಲಿ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಮತ್ತು ಅವಳು ಪೇಮೆಂಟ್ ಮಾಡಿರ್ತಾಳೆ. ಒಂದು ದಿನ ಬಿಲ್ಲನ್ನು ಪೇಮೆಂಟ್ ಮಾಡಿರ್ತಾರೆ. ಅವಳಿರ್ತಕ್ಕಂಥ ಪರ್ಸನ್ನು ನೋಡ್ತಾನೆ. ಅವಳಲ್ಲಿ ಭಾಳಷ್ಟು ಹಣ ಇರ್ಬೋದು ಮತ್ತು ವಿದೇಶಿ ಮಹಿಳೆ ಆಗಿದ್ದರಿಂದ ಅವಳ ಹತ್ರ ಇನ್ನೂ ಬೇರೆ ಬೇರೆ ಕರೆನ್ಸಿಗಳಿರ್ಬೋದು ಅಂತ ಹೇಳ್ಬಿಟ್ಟು ಹೇಳಿ ಅದನ್ನು ಹೆಂಗಾದ್ರೂ ಮಾಡಿ ನಾವು ದರೋಡೆ ಮಾಡ್ಬೇಕಂತ ಹೇಳ್ಬಿಟ್ಟು ಹೇಳಿ ಪ್ಲ್ಯಾನ್ ಮಾಡ್ತಾರೆ. ಆ ಪ್ಲ್ಯಾನನ್ನು ಹೋಗಿ ಇನ್ನೊಬ್ಬ ಆರೋಪಿಗೆ ಅವನು ತಿಳಿಸ್ತಾನೆ. ಅಷ್ಟಕ್ಕೂ ಈ ಇಬ್ಬರು ಕೊಲೆಗಾರರು ಝರೀನಾ ಅವರನ್ನೇ ಯಾಕೆ ಕೊಲೆ ಮಾಡಿದ್ರು, ಮಾರ್ಚ್ 13ರಂದು ಹೋಟೆಲ್ನಲ್ಲಿ ಏನಾಯಿತು ಅನ್ನೋದೇ ರೋಚಕ. ಅಂದಹಾಗೆ ರಾಬರ್ಟ್ ಮತ್ತು ಅಮೃತ್ ಇವರಿಬ್ರು ಕ್ರಿಮಿನಲ್ ಮೈಂಡೆಡ್. ಇವರಿಗೆ ದುಡ್ಡು ಬೇಕು, ಆದ್ರೆ ದುಡಿದು ತಿನ್ನೋಕೆ ಆಗಲ್ಲ. ಹೀಗಿರುವಾಗಲೇ ಝರೀನಾ ಹೋಟೆಲ್ನಲ್ಲಿ ತಂಗ್ತಾರೆ.
ಇವರ ಚಲನವಲನಗಳನ್ನ ನೀಟಾಗಿ ಅಬ್ಸರ್ವ್ ಮಾಡಿದ ಕಿರಾತಕರು ಈಕೆಯ ಬಳಿ ಬೆಲೆ ಬಾಳುವ ವಸ್ತುಗಳು ಮತ್ತು ಹಣವಿರಬಹುದು ಅಂತ ಗೆಸ್ ಮಾಡ್ತಾರೆ. ಮಾರ್ಚ್ 13ರಂದು ಟ್ಯಾಪ್ ರಿಪೇರಿ ಇದೆ ಅನ್ನೋ ನೆಪ ಹೇಳಿ ಝರೀನಾ ರೂಮ್ಗೆ ಹೋಗ್ತಾರೆ. ದೊಡ್ಡ ಬ್ಯಾಗ್ ಇದ್ದ ಕಾರಣ ಜಾಸ್ತಿ ಹಣ ಇರಬಹುದು ಎಂದು ಊಹಿಸ್ತಾರೆ. ಬಾತ್ರೂಮ್ಗೆ ಹೋಗೋ ನಾಟಕವಾಡಿದ ಇವರು ಬ್ಯಾಗ್ಗೆ ಕೈ ಹಾಕ್ತಾರೆ. ವಸ್ತುಗಳನ್ನ ಕೊಡುವಂತೆ ಬೆದರಿಕೆ ಹಾಕ್ತಾರೆ. ಯಾವಾಗ ಝರೀನಾ ಸಿಡಿದೇಳ್ತಾಳೋ ಆಗ ಇವರಿಬ್ರು ದಿಂಬಿನ ಮೂಲಕ ಉಸಿರುಗಟ್ಟಿಸಿ ಕೊಲೆಗೈತಾರೆ. 13ನೇ ತಾರೀಕು ರಾತ್ರಿ ಸುಮಾರು 8:30 ಸುಮಾರಿನಲ್ಲಿ ಇವರು ಆ ರೂಮ್ನಲ್ಲಿರ್ತಕ್ಕಂಥ ಏನು ಈ ವಿದೇಶಿ ಮಹಿಳೆ ವಾಸ ಮಾಡ್ತಕ್ಕಂಥ ರೂಮ್ನಲ್ಲಿ ಟ್ಯಾಪಲ್ಲಿ ನೀರು ಸೋರ್ತಾ ಇರೋ ಹಿನ್ನೆಲೆಯಲ್ಲಿ ಅದನ್ನು ಸರಿ ಮಾಡ್ಬೇಕಂತ ಹೇಳ್ಬಿಟ್ಟು ವೈಟ್ ಸಿಮೆಂಟ್ ತೊಗೊಂಡು ಒಳಗಡೆ ಹೋಗ್ತಾರೆ. ಇದರೊಂದು ಪ್ರಿಟೆಕ್ಸ್ಟಲ್ಲಿ ಒಳಗಡೆ ಹೋಗಿ ಅಲ್ಲಿರ್ತಕ್ಕಂಥ ಮಹಿಳೆಗೆ ಅದನ್ನು ಹಣ ದೋಚು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಅವಳು ರೆಜಿಸ್ಟ್ ಮಾಡ್ತಾಳೆ. ರೆಜಿಸ್ಟ್ ಮಾಡಿದ ಹಿನ್ನೆಲೆಯಲ್ಲಿ ಅವಳ ಒಂದು ಪಿಲ್ಲೋ ಕವರನ್ನು ತೆಗೆದುಕೊಂಡು ಹೋಗಿ ಮೂಗಿನ ಮೇಲೆ ಇಟ್ಟು ಸ್ಮಾದ್ರಿಂಗ್ ಮಾಡಿಬಿಟ್ಟು ಉಸಿರುಗಟ್ಟಿಸಿ ಮಹಿಳೆನ ಕೊಲೆ ಮಾಡ್ತಾರೆ. ಕೊಲೆ ಮಾಡಿ ಅಲ್ಲಿರ್ತಕ್ಕಂಥ ವ್ಯಾಲ್ಯೂಬಲ್ ವಸ್ತುಗಳಾಗಿರ್ತಕ್ಕಂಥ ಮೊಬೈಲ್ ಫೋನ್ ಮತ್ತು ಏನು ಹಣವನ್ನು ತೆಗೆದುಕೊಂಡು ಅವರು ಮತ್ತೆ ವಾಪಸ್ಸು ರೂಮಿಗೆ ಬಂದು ರೂಮಿನಿಂದ ರಾತ್ರಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಬಸ್ ಮೂಲಕ ಕೇರಳ ಕಡೆ ಪ್ರಯಾಣ ಮಾಡ್ತಾ ಇರ್ತಾರೆ. ದುಡ್ಡಿನ ಆಸೆಗೆ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದವರನ್ನ 24 ಗಂಟೆಯಲ್ಲಿ ಶೇಷಾದ್ರಿಪುರಂ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಿಂದ ಕೇರಳಕ್ಕೆ ಹೋಗಿ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನ ಪೊಲೀಸರು ಅಲ್ಲಿಗೆ ಹೋಗಿಯೇ ಅರೆಸ್ಟ್ ಮಾಡಿದ್ದಾರೆ. ಕೊಲೆ ಬಳಿಕ 13,000 ನಗದು, ಉಜ್ಬೇಕಿಸ್ತಾನದ 2,000 ಮುಖಬೆಲೆಯ 2 ನೋಟು ಹಾಗೂ 5,000 ಮುಖಬೆಲೆಯ 1 ನೋಟು ದೋಚಿ ಪರಾರಿಯಾಗಿದ್ರು. ಪೊಲೀಸ್ ಕಸ್ಟಡಿಯಲ್ಲಿರೋ ಆರೋಪಿಗಳಿಂದ ಹೆಚ್ಚಿನ ಮಾಹಿತಿ ಕಲೆ ಹಾಕಲಾಗ್ತಿದೆ. ಮೃತ ಮಹಿಳೆಯ ಪೋಸ್ಟ್ ಮಾರ್ಟಮ್ ಆಗಿದ್ದು ಎಂಬಸಿ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಆದರೆ ವಿದೇಶಿ ಮಹಿಳೆಯ ಕೊಲೆ ಪ್ರಕರಣ ಸಾಮಾನ್ಯ ಪ್ರಕರಣವಲ್ಲ. ಇಂಥ ಕೇಸ್ಗಳಿಂದ ಬೆಂಗಳೂರಿನ ಬ್ರ್ಯಾಂಡ್ಗೆ ಡ್ಯಾಮೇಜ್ ಆಗಲಿದೆ. ಹೀಗಾಗಿ ಸಿಬ್ಬಂದಿಯ ನೇಮಕಾತಿ ವೇಳೆ ಹೋಟೆಲ್ನವರು ಮುನ್ನೆಚ್ಚರಿಕೆ ವಹಿಸಬೇಕು.